ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಪ್ರೀತಿಯ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಪ್ಪ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಲ್ವಾ? ಎಸ್, ಆರಾಮಾಗಿದ್ದೀರಾ ಅಂತಂದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಸಹ ಪ್ರಶ್ನೆ ಬರ್ತಿರ್ಬೋದು, ಇವತ್ತು ಸರ್ ಏನು ವಿಶೇಷತೆ ತಂದಿದ್ದಾರೆ ಅಂತ ಹೇಳಿ. ಎಸ್ ಮಕ್ಕಳೇ, ಪ್ರತಿ ಲೈವಲ್ಲೂ ಕೂಡ ನೀವು ಕೇಳಿದಂತಹ ಒಂದು ಪ್ರಶ್ನೆ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ರತಿ ಯೂಟ್ಯೂಬ್ ಕಾಮೆಂಟ್ಸನ್ನು ಅಂತಂದರೆ ಪ್ರತಿ ಒಂದು ಯೂಟ್ಯೂಬ್ ವಿಡಿಯೋನ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿದಂತಹ ಪ್ರಶ್ನೆ, ನೀವು ರಿಕ್ವೆಸ್ಟ್ ಮಾಡಿದಂತಹ ಒಂದು ಟಾಪಿಕ್ನ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಹೌ ಟು ಬ್ಯಾಲೆನ್ಸ್ PUC ಬೋರ್ಡ್ ಎಕ್ಸಾಮ್, KCET ಎಕ್ಸಾಮ್ ಆ್ಯಂಡ್ ನೀಟ್ ಎಕ್ಸಾಮ್ ಟುಗೆದರ್. ನಾನು ಹೇಗೆ ಸರ್, ನಾನು SSLCಲೇನೋ ಒಂದು ಒಳ್ಳೆ ಸ್ಕೋರ್ನ ಮಾಡಿಬಿಟ್ಟೆ, ಬಟ್ PUC ಬಂದಾದಮೇಲೆ ನಾನು PUC ಬೋರ್ಡ್ ಎಕ್ಸಾಮ್ನ, KCET ಎಕ್ಸಾಮ್ನ, ನೀಟ್ ಎಕ್ಸಾಮ್ನ ಒಟ್ಟಿಗೆ ಹೇಗೆ ಸರ್ ಬ್ಯಾಲೆನ್ಸ್ ಮಾಡಲಿ ಅಂತ ಹೇಳಿ ಹಲವಾರು ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಸೊ ಇವತ್ತು ನಿಮ್ಮ ಪ್ರಜ್ವಲ್ ಸರ್ ಅದಕ್ಕೆ ಪರಿಹಾರನ ಕೊಡೋಕ್ಕೆ ಬಂದಿದ್ದಾರೆ. ಸೊ ಮಕ್ಕಳೇ, ದಯವಿಟ್ಟು ಈ ಕೊನೆವರೆಗೂ ನೋಡಿ, ಹಾಗೆ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಸಹ ಮಾಡಿ. ಓಕೆ, ಎಸ್, ಜಾಸ್ತಿ ತಡ ಮಾಡೋದು ಬೇಡ ಟೈಮ್ನ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಕ್ಕಳೇ, ನೀವು ನಿಮ್ಮ PUC ಬೋರ್ಡ್ ಎಕ್ಸಾಮಿನೇಷನ್ಲಿ, ನಿಮ್ಮ ಬೋರ್ಡ್ಸ್, KCET, ನೀಟ್ ಎಕ್ಸಾಮಲ್ಲಿ ನೀವು ಒಂದು ಉತ್ತಮವಾದಂತಹ ಅಂಕಗಳನ್ನು ಪಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ನೀವು ಮಾಡಬೇಕು ಅನ್ನೋಂಥ ಕೆಲಸ ಅಲೋಕೇಟಿಂಗ್ ಯುವರ್ ಟೈಮ್. ಪ್ರತಿ ದಿವಸ ಕೂಡ ನೀವು ಎಷ್ಟು ಗಂಟೆಗಳ ಕಾಲ ಓದಬೇಕಾಗತ್ತೆ, ಎಷ್ಟು ಪ್ರಮಾಣದ ಅಂದರೆ ಎಷ್ಟು ಟೈಮ್ನ ನೀವು ಸ್ಪೆಂಡ್ ಮಾಡಬೇಕಾಗತ್ತೆ, ಎಷ್ಟು ಪರ್ಸೆಂಟೇಜ್ ಆಫ್ ಯುವರ್ ಡೇ ಶುಡ್ ಗೋ ಟು ದಿಸ್ ಪರ್ಟಿಕ್ಯುಲರ್ ಥಿಂಗ್, ಎಷ್ಟು ಪರ್ಸೆಂಟೇಜ್ ಆಫ್ ಯುವರ್ ಡೇ ಶುಡ್ ಗೋ ಟು PUC ಬೋರ್ಡ್ಸ್, KCET ಹಾಗೂ ನೀಟ್ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಂಡಿರಬೇಕು. ಅದು ತಿಳ್ಕೊಂಡಿಲ್ಲ ಅಂತಂದರೆ ನೀವು ಯಾವುದೇ ರೀತಿಯ ಒಟ್ಟು ಸ್ಟ್ರಾಟಜಿ ಹಾಕಿದ್ರು, ಯಾವುದೇ ರೀತಿಯ ಟೈಮ್ ಟೇಬಲ್ ಹಾಕಿದ್ರು ಯಾವುದು ಕೂಡ ವರ್ಕೌಟ್ ಆಗಲ್ಲ. ಸೊ ಇವತ್ತು ನಾನು ನಿಮಗೆ ದಿ ಮೋಸ್ಟ್ ಸಕ್ಸಸ್ಫುಲ್ ಡೈಲಿ ಟೈಮ್ ಅಲೋಕೇಶನ್ನ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಎಷ್ಟು ಪ್ರಮಾಣ ನೀವು ಕೊಡಬೇಕಾಗುತ್ತೆ ಬೋರ್ಡ್ಸಿಗೆ, ಎಷ್ಟು ಪ್ರಮಾಣ ನೀವು KCET ಕೊಡಬೇಕಾಗುತ್ತೆ, ನೀಟ್ ಕೊಡಬೇಕಾಗುತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ಹೇಳ್ತೀನಿ. ಓಕೆ, ಸೊ ಮೊದಲನೇದಾಗಿ ಮಕ್ಕಳೇ ನೆನಪಿರಲಿ, ನೀವು PUC ಬೋರ್ಡ್ಸ್ ಎಕ್ಸಾಮ್ನ ತೊಗೊತಿರೋವಂಥದ್ದು, ನೀವು KCET ಎಕ್ಸಾಮ್ನ ತೊಗೊಂಡಿರೋವಂಥದ್ದು, ನೀವು ನೀಟ್ ಎಕ್ಸಾಮ್ನ ತೊಗೊತಿರೋವಂಥದ್ದು ಒಂದೇ ಸಿಲೆಬಸ್ಸಲ್ಲಿ ಮಾತ್ರ. ಅಂತಂದರೆ ಒಂದೇ ಸಿಲೆಬಸ್ಸಿಂದ ನಿಮಗೆ PUC ಬೋರ್ಡ್ ಎಕ್ಸಾಮ್ನ ಕೇಳ್ತಾರೆ, ನಿಮ್ಮ KCET ಎಕ್ಸಾಮ್ನ ಕೇಳ್ತಾರೆ, ಸೊ ನೀಟ್ ಎಕ್ಸಾಮ್ನ ಕೇಳ್ತಾರೆ. ಸೊ ದಯವಿಟ್ಟು ಸಹ ಈ ಒಂದು ಕಾಂಪ್ಲೆಕ್ಸಿಟಿನ ನೀವು ತಲೆಯಿಂದ ತೆಗೆದು ಹಾಕಿ, ದಟ್ ನಾನು PUC ಬೋರ್ಡಿಗೆ ಸಪ್ರೇಟ್ ಓದ್ತೀನಿ, ನಾನು KCETಗೆ ಸಪ್ರೇಟ್ ಓದ್ತೀನಿ, ನಾನು ನೀಟ್ಗೆ ಸಪ್ರೇಟ್ ಓದ್ತೀನಿ. ನೋ, ನಾಟ್ ಆಟ್ ಆಲ್ ಮಕ್ಕಳೇ. ಫಸ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ. ಫಸ್ಟ್ ಆಫ್ ಆಲ್, ಈ KCET ಹಾಗೂ ನೀಟ್ ಎಕ್ಸಾಮ್ ಅನ್ನುವಂಥದ್ದು ಇಟ್ ಈಸ್ ಅ ಲೈಕ್ ಸ್ಟೇಟ್ ಹಾಗೂ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಇದಕ್ಕೆ NCERT ಈಸ್ ದ ಬೇಸ್, ಅಂದರೆ ಇಟ್ ಈಸ್ ದ ಬೇಸ್. ಆ್ಯಕ್ಚುಲಿ ಇಟ್ ಈಸ್ ದ ಬೆಸ್ಟ್ ರಿಸೋರ್ಸ್, ಇಟ್ ಈಸ್ ದ ಬೆಸ್ಟ್ ಸ್ಪೇಸ್ ವೇರ್ ಯು ಕ್ಯಾನ್ ಲರ್ನ್ ಆ್ಯಂಡ್ ಅಪ್ಲೈ ದೇರ್. NCERT ಅನ್ನುವಂಥದ್ದು ಒಂದು ಸಮುದ್ರ. ಆ ಸಮುದ್ರದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ತಗೊಂಡು ನಿಮಗೆ KCET ಎಕ್ಸಾಮಲ್ಲಿ ಕೊಡ್ತಾರೆ ಹಾಗೂ ನೀಟ್ ಎಕ್ಸಾಮಲ್ಲಿ ಕೊಡ್ತಾರೆ. ಆ್ಯಂಡ್ ಅಲ್ಟಿಮೇಟ್ಲಿ ನಿಮ್ಮ PUC ಬೋರ್ಡ್ಸೂ ಅದರಿಂದನೇ ಆಗುವಂಥದ್ದು. ಸೊ ದಯವಿಟ್ಟು ಈ ಒಂದು ತಪ್ಪನ್ನು ಮಾಡಬೇಡಿ, ದಟ್ KCETನೇ ಸಪ್ರೇಟು, ನೀಟೇ ಸಪ್ರೇಟು, ಬೋರ್ಡ್ಸ್ಗೆ ಸಪ್ರೇಟಾಗಿ ಓದ್ತೀನಿ. ನೋ, ಫಸ್ಟು ನೀವು ಏನು ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಕ್ಕಳೇ, ನಾವು ಪ್ರತಿ ದಿವಸ ಯಾವ ರೀತಿ ನಾವು ನಮ್ಮ ಡೇನ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಪರ್ಸೆಂಟೇಜಲ್ಲಿ ದಿ ಮೋಸ್ಟ್ ಸಕ್ಸಸ್ಫುಲ್ ಏನು ಸರ್ ಇದು ಅಂತಂದರೆ, ನಿಮ್ಮ ದಿನದಲ್ಲಿ ಆಲ್ಮೋಸ್ಟ್ 50% ಟೈಮ್ನ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ PUC ಬೋರ್ಡ್ಸ್ಗೆ ಅಥವಾ ಇನ್ ಡೆಪ್ತ್ ಕಾನ್ಸೆಪ್ಚುಯಲ್ ನಾಲೆಜ್ಗೆ. ಮಕ್ಕಳೇ ನೆನಪಿರಲಿ, 50% ಆಫ್ ಯುವರ್ ಡೇ ಶುಡ್ ಆಲ್ವೇಸ್ ಬಿ ಅಬೌಟ್ ಇನ್ ಡೆಪ್ತ್ ಕಾನ್ಸೆಪ್ಚುಯಲ್ ನಾಲೆಜ್ ಅಂಡರ್ಸ್ಟ್ಯಾಂಡಿಂಗ್. ಅಂತಂದರೆ ಒಂದು ಕಾನ್ಸೆಪ್ಟನ್ನ ಕಂಪ್ಲೀಟ್ ಗ್ರಾಸ್ ಮಾಡಿಬಿಡ್ಬೇಕು. ಅಂದರೆ PUC ಬೋರ್ಡ್ ಕಡೆಯಿಂದನೂ ಅದನ್ನು ಅರ್ಥ ಆಗಬೇಕು, KCET ಪರ್ಸ್ಪೆಕ್ಟಿವಲ್ಲೂ ಅದನ್ನು ಅರ್ಥ ಮಾಡ್ಕೋಬೇಕು, ಹಾಗೂ ನೀಟ್ ಎಕ್ಸಾಮಿನ ಪರ್ಸ್ಪೆಕ್ಟಿವಲ್ಲೂ ಕೂಡ ಅರ್ಥ ಆಗೋ ರೀತಿ ಫುಲ್ ಇನ್ ಡೆಪ್ತ್ ಆಗಿ ಆ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರತಿಯೊಂದು ಆ್ಯಂಗಲಲ್ಲೂ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಓಕೆ, 50%. Your 50% ಆಫ್ ದ ಡೇ ಶುಡ್ ಆಲ್ವೇಸ್ ಕಂಟೈನ್ ಓನ್ಲಿ ಒನ್ ಥಿಂಗ್. ಕಾನ್ಸೆಪ್ಟ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು, ಬೇರೆ ಏನೂ ಇಲ್ಲ. ಓಕೆ, ನೆಕ್ಸ್ಟು 20% ಏನು ಮಾಡ್ತೀರಾ ಅಂತಂದರೆ ನಿಮ್ಮ PUC ಬೋರ್ಡ್ಸ್ ಮಾತ್ರ ಫೋಕಸ್ ಮಾಡ್ತೀರಾ. ಅಂತಂದರೆ
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು, 2 ಮಾರ್ಕ್ಸ್ ಕ್ವಶನ್ಸ್ಗಳು, 3 ಮಾರ್ಕ್ಸ್ ಕ್ವಶನ್ಸ್ಗಳು, 5 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ನೀವು ಪ್ರಾಪರಾಗಿ ಪ್ರಿಪೇರ್ ಆಗ್ತೀರಾ. PUC ಬೋರ್ಡ್ಸ್ಗೆ ನಿಮ್ಮ ದಿನದಲ್ಲಿ 20% ಆಫ್ ಯುವರ್ ಟೈಮ್ ಶುಡ್ ಗೋ ಟು PUC ಬೋರ್ಡ್ಸ್ ಎಕ್ಸಾಮ್ ಪ್ರಿಪರೇಷನ್. ನಾನು ಹೇಗೆ MCQಸ್ಗೆ ರೆಡಿ ಆಗಲಿ, 2 ಮಾರ್ಕ್ಸಿಗೆ ಯಾವ ರೀತಿ ಬರೀಬೇಕು, 2 ಮಾರ್ಕ್ಸಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, 3 ಮಾರ್ಕ್ಸಿಗೆ ಯಾವ ರೀತಿ ನಾನು ಪ್ರೆಸೆಂಟ್ ಮಾಡಬೇಕು, ಇಷ್ಟೇ ಇರಬೇಕು ನಿಮ್ಮ ದಿವಸದಲ್ಲಿ. ಹಾಗೆ ಮಿಕ್ಕಿದಂತಹ 15% ಯಾವುದಕ್ಕೆ ಅಂತಂದರೆ ನಿಮ್ಮ KCT ಮಾಕ್ ಟೆಸ್ಟ್ಗಳು. ಮಕ್ಕಳೇ, ನೀವು ದಿನದಲ್ಲಿ 50% ಆಫ್ ಯುವರ್ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು ಕಾನ್ಸೆಪ್ಟನ್ನು ಗ್ರಾಸ್ ಮಾಡೋದಕ್ಕೆ ಅಂತಂದರೆ, ಅದೇ ಕಾನ್ಸೆಪ್ಟ್ ಮೇಲೆ ನೀವು ಅವತ್ತಿನ ದಿವಸ 5 ಕ್ವಶನ್ ಆದರೂ ಪರವಾಗಿಲ್ಲ ಮಕ್ಕಳೇ, ದಯವಿಟ್ಟು ಆ ಟೆಸ್ಟನ್ನು ತಗೊಳ್ಳಿ. ಸೊ 15% ಆಫ್ ಯುವರ್ ಡೇ ಶುಡ್ ಓನ್ಲಿ ಗೋ ಫಾರ್ KCT ಮಾಕ್ ಟೆಸ್ಟ್. KCT ಮಾಕ್ ಟೆಸ್ಟ್ಗಷ್ಟೇ ನೀವು ಇಟ್ಬಿಡ್ಬೇಕು. 5 ಕ್ವಶನ್ ಸಾಲ್ವ್ ಮಾಡ್ತೀರಾ, 5 ಟೆಸ್ಟ್ ತೊಗೋತೀರಾ, ಸಾಕು ಅಷ್ಟಕ್ಕೆ ಅವತ್ತಿಗೆ. ಓಕೆ, ನೆಕ್ಸ್ಟ್ 15% ಏನು, ನೀವು ನೀಟಿಗೆ ಸಹ ತಯಾರಿ ಆಗ್ತೀರಾ ಅಂತಂದರೆ ನೀಟಿನ ಪ್ರಶ್ನೆಗಳು ಮಾತ್ರ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅವತ್ತು ನೀವು 50% ಏನು ಸ್ಪೆಂಡ್ ಮಾಡಿರ್ತಿರಲ್ಲ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದೇ ಕಾನ್ಸೆಪ್ಟ್ ಮೇಲೆ ಹಲವಾರು ರೀತಿಯ ಪ್ರಶ್ನೆಗಳಿರ್ತವೆ. ಆ ಹಲವಾರು ರೀತಿಯ ಪ್ರಶ್ನೆಗಳನ್ನು ದಯವಿಟ್ಟು ಸಾಲ್ವ್ ಮಾಡಿ. ಬಿಕಾಸ್ ವಿತೌಟ್ ಮಾಕ್ ಟೆಸ್ಟ್ ದೇರ್ ಇಸ್ ನೋ ಸಕ್ಸಸ್ ಅಟ್ ಆಲ್. ಓಕೆ, ಸೊ ಇವಿಷ್ಟು ಸೇರಿದ್ರೆ ನಿಮಗೆ ಒಂದು ಪರ್ಫೆಕ್ಟ್ ಡೇ ಆಗುತ್ತೆ, ಒಂದು ಪ್ರೊಡಕ್ಟಿವ್ ಡೇ ಆಗುತ್ತೆ, ಒಂದು ಸಕ್ಸಸ್ಫುಲ್ ಡೇ ಆಗುತ್ತೆ ನಿಮ್ಮ PUC ಜರ್ನಿಯಲ್ಲಿ, ಹಾಗೆ ನಿಮ್ಮ ಗುರಿ ಮುಟ್ಟುವಂಥ ಒಂದು ದಾರಿಯಲ್ಲಿ. ಓಕೆನಾ, ಈ 50-20 ಹಾಗೂ 15%ನ ನಾನು ನಿಮಗೆ ಬಿಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮ ಗ್ರಾಸ್ಪಿಂಗ್ ಕೇಪಬಿಲಿಟಿ ಬೇರೆ ಬೇರೆ ಇರೋಂಥ ಕಾರಣಕ್ಕೆ 50% ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ದಿವಸದಲ್ಲಿ ಒಂದು 6 hours ಓದ್ತೀರಾ ಅಂತಂದರೆ 3 hours ಇದಕ್ಕೆ ಸ್ಪೆಂಡ್ ಮಾಡಬೇಕು ಕಾನ್ಸೆಪ್ಚುವಲ್ ನಾಲೆಜ್ ಅಂಡರ್ಸ್ಟ್ಯಾಂಡಿಂಗ್ಗೆ. ಇನ್ನು 20% ನೀವು PUC ಬೋರ್ಡ್ಸ್ ಅಂತಂದರೆ ಇನ್ನು 1.5 hour ನೀವೇನು ಮಾಡ್ತೀರಾ ನೀವು ಮಕ್ಕಳೇ, ಅಥವಾ 1.5 hour ಏನು ಮಾಡ್ತೀರಾ PUC ಬೋರ್ಡ್ಸಿಗೆ ಹೇಗೆ ರೆಡಿ ಆಗೋದು ಅಂತ ಹೇಳಿ ಇದೇ ಕಾನ್ಸೆಪ್ಚುವಲ್ ನಾಲೆಜ್ ಮುಖಾಂತರ ರೆಡಿ ಆಗ್ತೀರಾ. ನೆಕ್ಸ್ಟ್ ಇನ್ನು ಒಂದು 45 minutes ಹೆಂಗೆ ರೆಡಿ ಆಗ್ತೀರಾ, KCT ಟೆಸ್ಟ್ನ ಕೊಡ್ತೀರಾ 45 minutes, ಹಾಗೂ ನೀಟ್ ಟೆಸ್ಟ್ನ ಕೊಡ್ತೀರಾ. ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಬಿಕಾಸ್ ನಾನಿಲ್ಲಿ ಟೈಮನ್ನು ಕೊಟ್ಟಿಲ್ಲ ಯಾವ ಕಾರಣಕ್ಕೆ ಅಂತಂದರೆ, ಪ್ರತಿಯೊಂದು ವಿದ್ಯಾರ್ಥಿಯ ಗ್ರಾಸ್ಪಿಂಗ್ ಕೇಪಬಿಲಿಟಿ ಬೇರೆ. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ, ಬೋರ್ಡ್ ಎಕ್ಸಾಮ್ಗೆ ರೆಡಿ ಆಗ್ತೀರಾ ಅಂತಂದರೆ ಯುವರ್ ಡೇ ಶುಡ್ ಬಿ ಲೈಕ್ ದಿಸ್. ದಿ ಮೋಸ್ಟ್ ಸಕ್ಸಸ್ಫುಲ್ ಪರ್ಸೆಂಟೇಜ್ ಇದು. ಓಕೆ, ಇದು ಗೊತ್ತಾಯ್ತಾ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಹಲವಾರು ವಿದ್ಯಾರ್ಥಿಗಳಿಗೆ ಸರ್ ನಾನು ಈ ರೀತಿ ಸ್ಪೆಂಡ್ ಏನೋ ಮಾಡಿಬಿಡ್ತೀನಿ, ಬಟ್ ನನಗೆ ನೀವೇ ಒಂದು ಪ್ರಾಪರ್ ಸ್ಟಡಿ ಪ್ಲ್ಯಾನ್ನ ಕೊಡಿ ಸರ್, ಸೊ ದಟ್ ನಾನು PUC ಬೋರ್ಡ್ನು ಮ್ಯಾನೇಜ್ ಮಾಡಬೇಕು, ನೀಟ್ ಎಕ್ಸಾಮ್ನು ಮ್ಯಾನೇಜ್ ಮಾಡಬೇಕು, KCT ಎಕ್ಸಾಮ್ನು ಜೊತೆಗೆ ಮ್ಯಾನೇಜ್ ಮಾಡುವಂತಹ ಒಂದು ಸಕ್ಸಸ್ಫುಲ್ ಸ್ಟಡಿ ಪ್ಲ್ಯಾನ್ನ ಕೊಡಿ ಸರ್, ಪ್ರತಿ ಸಬ್ಜೆಕ್ಟ್ಗೂ ಕೊಡಿ ಸರ್ ಅಂತ ಹೇಳಿ ಹಲವಾರು ವಿದ್ಯಾರ್ಥಿಗಳಿಗೆ ಅನ್ನಿಸಿದ್ರೆ, ಮಕ್ಕಳೇ ನೀವು ಮಾಡಬೇಕಾದಂಥ ಕೆಲಸ ಇಷ್ಟೇ. ಕಾಮೆಂಟ್ ಸೆಕ್ಷನಲ್ಲಿ ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ನೀವು ಜಸ್ಟ್ ಕಾಮೆಂಟ್ ಹಾಕ್ರಿ. ಏನಂತ, ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ಕಾಮೆಂಟನ್ನು ಮಾಡಿ. ಪ್ರತಿ ಸಬ್ಜೆಕ್ಟ್ಗೆ, ಫಿಸಿಕ್ಸ್ಗೆ, ಕೆಮಿಸ್ಟ್ರಿಗೆ, ಮ್ಯಾಥ್ಸ್ಗೆ, ಬಯಾಲಜಿಗೆ ಹೇಗೆ ತಯಾರಿ ಆಗ್ಬೋದು ನೀವು KCT ಎಕ್ಸಾಮಲ್ಲಿ ಹಾಗೂ ನೀಟ್ ಎಕ್ಸಾಮಲ್ಲಿ ಅಂತ ಹೇಳಿ ಡೀಟೇಲ್ಡ್, ಸ್ಟ್ರಕ್ಚರ್ಡ್ ವಿತ್ ಟೈಮ್ ಟೇಬಲ್ ನಾನು ಒಂದು ಸ್ಟಡಿ ಪ್ಲ್ಯಾನ್ನ ಮಾಡಿದ್ದೀನಿ. ಖುದ್ದು ನಾನೇ ಇದನ್ನು ನಿಮ್ಮೆಲ್ಲರೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಓಕೆ, ಸೂಪರ್. ಏನಂತ ಮಾಡಬೇಕು, ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ಕಾಮೆಂಟನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಏನು ಅಂತಂದರೆ, ನೀವು PUC ಬೋರ್ಡ್ ಎಕ್ಸಾಮಿನೇಷನ್ಗೆ, KCT ಎಕ್ಸಾಮಿನೇಷನ್ಗೆ, ನೀಟ್ ಎಕ್ಸಾಮಿನೇಷನ್ಗೆ ತಯಾರಿ ಆಗಬೇಕಿದ್ರೆ ಹಲವಾರು ವಿದ್ಯಾರ್ಥಿಗಳು ಮಾಡುವಂತಹ ಒಂದು ಕಾಮನ್ 5 ಮಿಸ್ಟೇಕ್ಸ್ ಇದು. ಈ ಮಿಸ್ಟೇಕ್ಸ್ನ ಚಾಚು ತಪ್ಪದೆ ಮಿಸ್ ಮಾಡಿಬಿಡ್ಬೇಕು. ಅಂದರೆ ಇದನ್ನು ಫಾಲೋನೇ ಮಾಡಬಾರ್ದು, ಈ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬಾರ್ದು, ಹಾನೆಸ್ಟಾಗಿ ಇದನ್ನು ಅವಾಯ್ಡ್ ಮಾಡಿಬಿಡ್ಬೇಕು. ಏನು ಸರ್ ಆ ಮಿಸ್ಟೇಕ್ಸು ಅಂತಂದರೆ, ಮೊದಲನೇದು ಪ್ರೊಕ್ರಾಸ್ಟಿನೇಷನ್. ಏನು ಸರ್ ಇದು ಪ್ರೊಕ್ರಾಸ್ಟಿನೇಷನ್? ಸರ್ ಎಕ್ಸಾಮ್ ಏಪ್ರಿಲ್ಗಿದೆಯಲ್ಲ ಸರ್, ಎಕ್ಸಾಮ್ ಮಾರ್ಚ್ಗಿದೆಯಲ್ಲ ಸರ್, ಓದ್ಕೊಳ್ಳೋಣ ಬಿಡಿ, ಇನ್ನೂ ಟೈಮ್ ಇದೆ ಬಿಡಿ, ನಾಳೆ ಓದ್ತೀನಿ ಬಿಡಿ, ನೆಕ್ಸ್ಟ್ ವಾರ ಓದ್ತೀನಿ ಬಿಡಿ. ಸರ್ ನನಗೆ ಇಷ್ಟೆಲ್ಲ ಟೈಮ್ ಬೇಡ ಸರ್, ನನಗೆ ನಾಳೆ ಎಕ್ಸಾಮ್ ಅಂತಂದರೆ ಹಿಂದಿನ ರಾತ್ರಿನೇ ಕೂತ್ಕೊಂಡು ಎಲ್ಲ ಕವರ್ ಮಾಡಿಬಿಡ್ತೀನಿ. ಈ ಒಂದು ಕೆಟ್ಟ ಅಭ್ಯಾಸನ ಫಸ್ಟ್ ಬಿಡಬೇಕು. ಸೊ ಅವಾಯ್ಡ್ ಪ್ರೊಕ್ರಾಸ್ಟಿನೇಷನ್. ಓಕೆ, ನಾಳೆ ಮಾಡೋದನ್ನು ಇವತ್ತೇ ಮಾಡು, ಇವತ್ತು ಮಾಡೋದನ್ನು ಇವಾಗಲೇ ಮಾಡು ಅಂತ ಹೇಳಿ ನಮ್ಮ ಪೂರ್ವಜರು ಹೇಳಿದ್ದಾರೆ. ಸುಮ್ಮನೆ ಹೇಳಿಲ್ಲ, ಅವ್ರು ದಡ್ರಲ್ಲ, ಅವ್ರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಅದನ್ನು ಹೇಳಿರುವಂಥದ್ದು. ಸೊ ನಾನು ಕೂಡ ನಿಮ್ಮೆಲ್ಲರಿಗೂ ಹೇಳ್ತಿರೋದು ಇಷ್ಟೇ, ದಯವಿಟ್ಟು ನಾಳೆ ಮಾಡುವಂತಹ ಕೆಲಸನ, ನೆಕ್ಸ್ಟ್ ಮಂತ್ ಮಾಡುವಂಥ ಕೆಲಸನ ಇವಾಗಲೇ ಮಾಡಿ, ಇವಾಗಲೇ ಸ್ಟಾರ್ಟ್ ಮಾಡಿ. ಓಕೆ, ಎರಡನೇ ಪಾಯಿಂಟ್, ಸ್ಟಡಿಂಗ್ ಫಾರ್ ಓನ್ಲಿ 1 ಎಕ್ಸಾಮ್ಸ್. ಹಲವಾರು ವಿದ್ಯಾರ್ಥಿಗಳು ಇದೊಂದು ಪ್ರಾಬ್ಲಮ್ ಇದೆ.
ನಾನು ಫಸ್ಟ್ ಬೋರ್ಡ್ ಎಕ್ಸಾಮ್ನ ಮುಗಿಸ್ಬಿಡ್ತೀನಿ, ಆಮೇಲೆ ನಾನು KCT ಎಕ್ಸಾಮ್ನ ರೆಡಿ ಆಗ್ತೀನಿ, ಆಮೇಲೆ ನಾನು ನೀಟ್ ಎಕ್ಸಾಮ್. ಹಣೆನ ದೊಡ್ಡದಾಗಿ ಹಿಂಗೆ ಎತ್ಕೊಂಡ್ಬಿಟ್ಟು 2 ವೈಟು 1 ರೆಡ್ ಹಾಕೊಂಬಿಡಿ ನೀವೇ. ಓಕೆ, ಇದರಷ್ಟು ಫೂಲಿಸ್ಟ್ ಕೆಲಸ ಇನ್ನೊಂದಿಲ್ಲ. ಫಸ್ಟ್ PUC ಬೋರ್ಡ್ನ ಮುಗಿಸ್ಬಿಡ್ತೀನಿ ಮಾರ್ಚಲ್ಲಿ ಎಕ್ಸಾಮಲ್ಲಿ, ಆಮೇಲೆ ನಾನು ಏಪ್ರಿಲಲ್ಲಿ KCT ತೊಗೊಬಿಡ್ತೀನಿ, 1 ತಿಂಗಳಲ್ಲಿ ರೆಡಿ ಆಗ್ಬಿಡ್ತೀನಿ, ಫುಲ್ ಎಲ್ಲಾನು ಓದ್ಬಿಟ್ಟಿರ್ತೀನಲ್ಲ PUC ಬೋರ್ಡ್ಸಲ್ಲಿ. ಆ್ಯಂಡ್ ಮೇಯಲ್ಲಿ ನಾನು ಡಾಕ್ಟರ್ ಆಗ್ಬಿಡ್ತೀನಿ, ಕನಸು ಅವೆಲ್ಲ. ಸೊ ನೀವು ಸ್ಟಾರ್ಟಿಂಗಿಂದನೇ ಇವಾಗ ಆಗಸ್ಟಿಂದನೇ PUC ಬೋರ್ಡ್ಸ್ಗೂ ರೆಡಿ ಆಗಬೇಕು, KCT ಎಕ್ಸಾಮ್ಗೂ ರೆಡಿ ಆಗಬೇಕು, ನೀಟ್ಗೂ ರೆಡಿ ಆಗಬೇಕು. ಹೆಂಗೆ ರೆಡಿ ಆಗ್ತೀರಾ? PUC ಬೋರ್ಡ್ಸ್ಗಾದರೆ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋತೀರಾ, ಅದನ್ನು 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ 5 ಮಾರ್ಕ್ಸ್ಗೆ ರೀತಿ ಬರೀಬೋದು ಅಂತ ಮಾಡ್ತೀರಾ. KCT ಎಕ್ಸಾಮಲ್ಲಿ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಟ್ರಿಕಿ ಕ್ವಶನ್ ಕೇಳ್ಬೋದು, ಯಾವ ರೀತಿ ಅದು ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಹೇಳ್ಬೋದು, ಅದನ್ನು ಮಾಡ್ತೀರಾ. ನೀಟಲ್ಲೂ ಕೂಡ ಅದರ ಡಿಫಿಕಲ್ಟಿ ಲೆವೆಲ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಓಕೆ, ಈ ರೀತಿ ಓದಬೇಕು. ಫಸ್ಟು ಕಾನ್ಸೆಪ್ಟ್ನ ಫುಲ್ ಅರ್ಥ ಮಾಡ್ಕೊಂಬಿಡ್ಬೇಕು. ಆಮೇಲೆ ಆ ಕಾನ್ಸೆಪ್ಟ್ ಮೇಲೆ ನೀವು ಡಿಸ್ಕ್ರಿಪ್ಟಿವ್ ಬರೀತೀರಾ PUC ಬೋರ್ಡ್ಸ್ಗೆ, ಅಂತಂದರೆ ಎಕ್ಸ್ಪ್ಲೇನ್ನ ಮಾಡ್ತೀರಾ. KCT ಎಕ್ಸಾಮಲ್ಲಿ 1 ನಿಮಿಷದಲ್ಲಿ ನೀವು ಆ ಕಾನ್ಸೆಪ್ಟನ್ನ ಹೇಗೆ ಅರ್ಥ ಮಾಡ್ಕೊಂಡು ಆ ಕ್ವಶನ್ನ ಹೇಗೆ ಸಾಲ್ವ್ ಮಾಡ್ತೀರಾ. ನೀಟ್ ಎಕ್ಸಾಮಲ್ಲಿ ಇಟ್ ಇಸ್ ದ ಸೇಮ್ ಥಿಂಗ್, ಬಟ್ ಡಿಫಿಕಲ್ಟಿ ಜಾಸ್ತಿ. ಓಕೆ, ಎರಡನೇದು ಸ್ಟಡಿಂಗ್ ಫಾರ್ ಓನ್ಲಿ 1 ಎಕ್ಸಾಮ್. ಇದನ್ನು ಫಸ್ಟ್ ಅವಾಯ್ಡ್ ಮಾಡಿ. 3 ಎಕ್ಸಾಮ್ಸ್ಗೆ ಜೊತೆನೇ ರೆಡಿಯಾಗಿ. ದೆನ್ ಮೂರನೇದು ಇಗ್ನೋರಿಂಗ್ NCERT. ಇದಂತೂ ಕಾಮನ್ ಥಿಂಗ್, ಎಲ್ಲರೂ ಮಾಡ್ತಿರೋವಂಥದ್ದು. PUC ಹುಡುಗರು ಜೋಶಲ್ಲಿ NCERT ಟೆಕ್ಸ್ಟ್ ಬುಕ್ನ ತೊಗೊಂಡ್ಬಿಡ್ತಾರೆ. ಪೇರೆಂಟ್ಸ್ಗೆ ಫೋರ್ಸ್ ಮಾಡಿಸ್ಬಿಟ್ಟು, ಅಯ್ಯೋ ನಮ್ಮ ಕಾಲೇಜಲ್ಲಿ ಕೇಳ್ತೀರಾ, ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ ಬೈತಾರೆ ಅಂತ ಹೇಳಿ ತೊಗೊಂಡ್ಬಿಡ್ತೀರಾ. ಬಟ್ ಅದು ಹೊಸದಾಗೇ ಇರುತ್ತೆ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ವರೆಗೂ. ಫುಲ್ ಗರಿಯಾದಂತಹ ಪೇಜಸ್ಗಳಿರ್ತವೆ. ನಾನು ಈಗಲೂ ಬರ್ಕೊಡ್ತೀನಿ, ಎಷ್ಟೊಂದು ಜನ ವಿದ್ಯಾರ್ಥಿಗಳು ಆ ಟೆಕ್ಸ್ಟ್ ಬುಕ್ಕನ್ನ ಎಲ್ಲ ಒಂದು ಶೆಲ್ಫಲ್ಲಿ ಬಚ್ಚಿಟ್ಟಿಟ್ಬಿಟ್ಟಿರ್ತಾರೆ. ಮಕ್ಕಳೇ, ಆ ತಪ್ಪನ್ನು ಮಾಡಬೇಡಿ. ಬಿಕಾಸ್ ಆಟ ಅಲ್ಲ KCT ಹಾಗೂ ನೀಟ್ ಎಕ್ಸಾಮ್, ಇಟ್ ಈಸ್ ಅನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಲಕ್ಷ ವಿದ್ಯಾರ್ಥಿಗಳು ತಗೋತಿರ್ತಾರೆ. ಏನಕ್ಕೆ? ಕೆಲವು ಸಾವಿರ ಸೀಟ್ಗಳನ್ನು ಪಡ್ಕೊಳ್ಳೋದಕ್ಕೆ. ಯಾತಕ್ಕೆ? ಅವ್ರು ಅಂದ್ಕೊಂಡಿರುವಂತಹ ಕನಸುಗಳನ್ನು ಸಾಧನೆ ಮಾಡೋದಕ್ಕೆ. ಏನಕ್ಕೆ? ಬೇಗ ಜೀವನದಲ್ಲಿ ಸೆಟ್ಲಾಗೋದಕ್ಕೆ, ಹಾಗೆ ಒಂದು ಜೀವನನ ಕಂಪ್ಲೀಟ್ ಅಂತ ಹೇಳಿ ಅನ್ನಿಸ್ಕೊಳ್ಳೋದಕ್ಕೆ. ನೀವು ಇಷ್ಟಪಟ್ಟಂತಹ ಐಫೋನ್ಗಳನ್ನು ಪಡ್ಕೋಬೇಕಾ? ನೀವು ಇಷ್ಟಪಟ್ಟಂತಹ ರೇಂಜ್ ರೋವರ್ ಕಾರ್ಗಳನ್ನು ಪಡ್ಕೋಬೇಕಾ? ಇದನ್ನೆಲ್ಲ ಹೆಂಗೆ ಪಡ್ಕೋತೀರಾ? ಫಸ್ಟು ಎಕ್ಸಾಮ್ಸ್ ನೀಟಾಗಿ ಕ್ಲಿಯರ್ ಮಾಡಿ. ಓಕೆ, ಡನ್. ನೆಕ್ಸ್ಟ್ 4ನೇದು ಫಾಲೋಯಿಂಗ್ ಅನ್ರಿಯಲಿಸ್ಟಿಕ್ ಸ್ಟಡಿ ಪ್ಲ್ಯಾನ್. ಮಕ್ಕಳೇ, ನೀವು ಅರ್ಥ ಆಗುತ್ತೆ ದಟ್ ನೀವೆಲ್ಲ ಸ್ವಲ್ಪ ಈಗಷ್ಟೇ ಮೆಚ್ಯೂರ್ ಆಗ್ತಿದ್ದೀರಾ ಅಂತ ಹೇಳಿ, ಅಥವಾ ನೀವು 18-ish ಹೋಗ್ತಾ ಇದ್ದೀರಿ ಇವಾಗಷ್ಟೇ. ಸೊ ನಿಮ್ಮ ಮೈಂಡ್ ಒಂಥರ ಇರಲ್ಲ. ಇವತ್ತು ಇದ್ದಿದ್ದ ಥರ ನಾಳೆ ಇರೋದಿಲ್ಲ, ಈಗ ಇದ್ದಿದ್ದ ಥರ ನೆಕ್ಸ್ಟ್ ಮೂಮೆಂಟ್ ಇರೋದಿಲ್ಲ. ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ರಾತ್ರಿ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಅಂತ ಹೇಳಿ ಹಲವಾರು ಫ್ಲಕ್ಚುಯೇಟೆಡ್ ಥಾಟ್ಸ್ಗಳಿರ್ತವೆ. ಅದೇ ರೀತಿ ಸ್ಟಡಿ ಪ್ಲ್ಯಾನ್ನು ಕೂಡ ನೀವು ಮಾಡ್ತಿರ್ತೀರ. ಅಂತಂದರೆ ಇನ್ನು 10 ಗಂಟೆ ಈಗ ಟೈಮು, 12 ಗಂಟೆಗೆ ಇನ್ನು 2 ಅವರ್ ಇದೆ, 2 ಅವರಲ್ಲಿ 2 ಚಾಪ್ಟರ್ ಮುಗಿಸಾಕ್ಬಿಡ್ತೀನಿ ಅಂತ ಹೇಳಿ ಅನ್ರಿಯಲಿಸ್ಟಿಕ್ ಸ್ಟಡಿ ಪ್ಲ್ಯಾನ್ನ ಮಾಡ್ತೀರಾ. ಅಥವಾ ಬೆಳಗ್ಗೆ ಎಕ್ಸಾಮ್ ಇದೆ, ಓಕೆ 10 ಗಂಟೆ, ಇವಾಗ ಬೆಳಗ್ಗೆ 10 ಗಂಟೆಗೆ ಎಕ್ಸಾಮ್ಸ್ ಇರೋವಂಥದ್ದು, 12 ಅವರ್ ಟೈಮ್ ಇದೆ, 12 ಅವರ್ ಓದ್ಕೊಬಿಟ್ರೆ ಔಟ್ ಆಫ್ ಗ್ಯಾರಂಟಿ. ಈ ರೀತಿ ಅನ್ಹೆಲ್ದಿ ಹ್ಯಾಬಿಟ್ಸ್ಗಳನ್ನು ಫಾಲೋ ಮಾಡ್ತೀರಾ. ಸೊ ಈ ರೀತಿ ಅನ್ರಿಯಲಿಸ್ಟಿಕ್ ಆಗದೇ ಇರೋದನ್ನು ಫಸ್ಟು ಬಿಡಿ. ಇಮ್ಯಾಜಿನ್ ಮಾಡೋದು ಈಸಿ, ಎಕ್ಸಿಕ್ಯೂಟ್ ಮಾಡೋದು ಕಷ್ಟ. ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಹೆಲ್ತ್ ಕಡೆಗೂ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಈ ರೀತಿ ಆಗತ್ತೆ ಅಂತ ಹೇಳಿ ನಾನು ನಿಮಗೆ ಒಂದು ರಿಯಲಿಸ್ಟಿಕ್ ಟೈಮ್ ಟೇಬಲ್, ಅಂತಂದರೆ ಸ್ಲೀಪ್ ಶೆಡ್ಯೂಲು ಏನು ಹಾಳಾಗಬಾರ್ದು, ಸ್ಟಡಿ ಶೆಡ್ಯೂಲು ಏನು ಹಾಳಾಗಬಾರ್ದು, ನಿಮ್ಮ ಫ್ರೀ ಟೈಮು, ನಿಮ್ಮ ಅದು ಇದು ಎಲ್ಲನೂ ನೋಡಿಕೊಂಡು ಒಂದು ಪ್ರಾಪರ್ ರಿಯಲಿಸ್ಟಿಕ್ ಟೈಮ್ ಟೇಬಲ್ನ ರೆಡಿ ಮಾಡಿದ್ದೀನಿ. ಫಿಸಿಕ್ಸಿಗೆ, ಕೆಮಿಸ್ಟ್ರಿಗೆ, ಮ್ಯಾಥ್ಸಿಗೆ ಹಾಗೂ ಬಯಾಲಜಿಗೆ ನಮ್ಮ ಎಲ್ಲ ಟೀಚರ್ಸ್ಗಳು ಕೂಡಿ ಈ ಸ್ಟಡಿ ಪ್ಲ್ಯಾನ್ನ ಮಾಡಿರುವಂಥದ್ದು. ನಿಮಗೆ ಬೇಕಿತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ಹಾಕಿ. ಓಕೆ, ಕೊನೆಯದಾದಂತಹ ದಿ ಮೋಸ್ಟ್ ಕಾಮನ್ ಮಿಸ್ಟೇಕ್ ಎಲ್ಲರೂ ಮಾಡುವಂಥದ್ದೇನು? ನಾಟ್ ರಿವ್ಯೂಯಿಂಗ್ ಯೋರ್ ಇಂಪ್ರೂವ್ಮೆಂಟ್. ಮಕ್ಕಳೇ, ಹಲವಾರು ವಿದ್ಯಾರ್ಥಿಗಳು ಮಾಡುವಂಥ ತಪ್ಪೇನಂತಂದರೆ, ಈ ವಾರ ಏನೋ ಒಂದು ಕಾನ್ಸೆಪ್ಟ್ನ ಓದಿರ್ತೀರಾ, ಈ ಕಾನ್ಸೆಪ್ಟ್ ಓದಿದ್ರಾ ಇಲ್ವಾ, ಅಥವಾ ನೆಕ್ಸ್ಟ್ ವಾರದವರೆಗೂ ನೆನಪಿದೆಯೋ ಇಲ್ವಾ ಅಂತ ಹೇಳಿ ರಿವ್ಯೂನೇ ಮಾಡೋದಿಲ್ಲ. ಅಥವಾ ನಾನು ಇಂಪ್ರೂವೈಸ್ ಆಗ್ತಿದ್ದೀನಾ, ಪ್ರತಿ ವಾರಕ್ಕೂ ಈ ವಾರಕ್ಕೂ ನೆಕ್ಸ್ಟ್ ವಾರಕ್ಕೂ ಏನಾದರೂ ಇಂಪ್ರೂವ್ಮೆಂಟ್ ಆಗ್ತಿದೆಯಾ ನನ್ನಲ್ಲಿ, ನಾನು 5 ಕ್ವಶನ್ನ ಈ ವಾರ ಸಾಲ್ವ್ ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ವಾರ 10 ಕ್ವಶನ್ ಸಾಲ್ವ್ ಮಾಡುವಂಥ ಕೇಪಬಿಲಿಟಿ ನನ್ನಲ್ಲಿ ರೂಢಿ ಆಗ್ತಿದೆಯಾ ಇಲ್ವಾ? ಮಾಡೋದೇ ಇಲ್ಲ. ಸುಮ್ಮನೆ 2 ಮಾರ್ಕ್ಸ್ ರೆಡಿನಾ, 2 ಮಾರ್ಕ್ಸ್ ಬೈ ಹಾರ್ಟ್ ಮಾಡೋದಾ ರೆಡಿ, 3 ಮಾರ್ಕ್ಸ್ ಬೈ ಹಾರ್ಟ್ ಮಾಡೋದು ರೆಡಿ,
ಎಕ್ಸಾಮ್ ಬಂತ 2 ಮಾರ್ಕ್ಸ್ 3 ಮಾರ್ಕ್ಸನ್ನು ವಾಮಿಟ್ ಮಾಡಿಬಿಡು ಎಕ್ಸಾಮಿನೇಷನ್ ಪೇಪರ್ ಮೇಲೆ. 32 33 ಬರುತ್ತೆ ಎಕ್ಸಾಮಿನೇಷನಲ್ಲಿ. ಅದೇ ಕನ್ಸಲ್ಲಿ ಇರು ಬೋರ್ಡ್ ಎಕ್ಸಾಮಿನೇಷನಲ್ಲಿ 60% ಸ್ಕೋರ್ ಮಾಡಿ. ಇಷ್ಟೇ ಆಗೋವಂಥದ್ದು. ಎವ್ರಿ ಡೇ ನೀವು ರೆಡಿ ಆಗಬೇಕು, ಎವ್ರಿ ಡೇ ರಿವ್ಯೂ ಮಾಡೋಕೋಬೇಕು. ಅಚ್ಚಾ ಇವತ್ತು ನಾನು ಈ ಕಾನ್ಸೆಪ್ಟ್ ಓದಿದ್ದೀನಿ, ಇನ್ನು 10 ದಿವಸದಲ್ಲಿ ನನ್ನ ಕೇಳಿದ್ರು ಇದು ನನಗೆ ನೆನಪಿರಬೇಕು. ಆ ರೀತಿ ನೀವು ರಿವ್ಯೂ ಮಾಡ್ಕೊತಾ ಇರಬೇಕು. ಯುವರ್ ಪ್ರೋಗ್ರೆಸ್ ಹ್ಯಾಸ್ ಟು ಬಿ ರಿವ್ಯೂಡ್ ಬೈ ಯೋರ್ ಸೆಲ್ಫ್. ನಿಮ್ಮ ಟೀಚರ್ಸ್ಗಳು ಮಾಡೋದಿಲ್ಲ ಖುದ್ದು, ನಿಮ್ಮ ಪೇರೆಂಟ್ಸ್ಗಳು ಮಾಡೋಕ್ಕಾಗೋದಿಲ್ಲ ಖುದ್ದು, ನೀವು ಮಾಡಬೇಕು. ನಾನು ರೆಡಿ ಇದೀನಾ? ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಅಡುಗೆ ಮಾಡ್ತಾರೆ ಅಂತಂದರೆ ಈ ತರಕಾರಿ ಹೆಚ್ಚಿರ್ತಾರೆ. ಈ ತರಕಾರಿ ಹೆಚ್ಚಬೇಕಿದ್ರೆ ನಿಮ್ಮ ಚಾಕು ಮೊಂಡಾಗ್ಬಿಟ್ರೆ ಕಟ್ ಮಾಡೋಕ್ಕಾಗುತ್ತೆ ಅನ್ರಪ್ಪ? ನೋ ರೈಟ್. ಅದನ್ನು ಚೂಪ್ ಮಾಡ್ತಾ ಇರಬೇಕು, ಸೊ ದ್ಯಾಟ್ ನೀವು ಪ್ರಾಪರಾಗಿ ಕಟ್ ಮಾಡಿದಾಗ ನಿಮಗೆ ಇಷ್ಟ ಬಂದಂಥ ಒಟ್ಟು ಶೇಪ್ಸ್ಗಳು ಬರ್ತವೆ. ಹಾಗೆ ಅಡುಗೆನೂ ಚೆನ್ನಾಗಾಗುತ್ತೆ. ಅದೇ ರೀತಿ ಚಾಕು ನೀವು ಬೇಸಿಕಲಿ ಯು ಆರ್ ಅ ನೈಫ್, ಯು ಆರ್ ಅ ವೆಪನ್. ಎಷ್ಟು ಚೂಪ್ ಇರುತ್ತೋ ಅಷ್ಟು ಸೂಪರಾಗಿ ಕಟ್ ಮಾಡ್ಬೋದು ಆ್ಯಂಡ್ ಅಷ್ಟು ಸೂಪರಾಗಿ ಪರ್ಫಾರ್ಮ್ ಮಾಡ್ಬೋದು ನಿಮ್ಮ ಎಕ್ಸಾಮಿನೇಷನಲ್ಲಿ. ಯಾವಾಗ ನೀವು ಮೊಂಡಾಗ್ತಿರೋ ವೆನೆವರ್ ಲೈಕ್ ಅಂದರೆ ನಿಮಗೆ ನಿಮಗೆ ನೀವು ರಿವ್ಯೂ ಮಾಡ್ಕೊಳ್ತೇ ಇರ್ತೀರಲ್ಲಪ್ಪ, ಅಥವಾ ನಿಮಗೆ ನೀವು ಪ್ರಾಕ್ಟೀಸ್ ಮಾಡದೇ ಇರ್ತೀರಲ್ಲ, ಪಕ್ಕ ಚಾಕು ಮೊಂಡಾಗುತ್ತೆ. ನೀವು ಅಂದ್ಕೊಂಡಿರೋದು ಏನು ಸಾಧಿಸೋದಕ್ಕಾಗೋದಿಲ್ಲ, ಸುಮ್ಮನೆ ಕೋಳಿ ಮಟ್ಟ ಇಟ್ಕೊಂಡು ಕೂತ್ಕೋಬೇಕು. ಓಕೆ, ಸೊ ಈ 5 ಮಿಸ್ಟೇಕ್ಸ್ಗಳನ್ನು ನಾನು ಹಲವಾರು ವಿದ್ಯಾರ್ಥಿಗಳು ಮಾಡೋದನ್ನು ನೋಡಿದ್ದೀನಿ. ಸೊ ದಯವಿಟ್ಟು ಈ 5 ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಸರ್ ಹಾಗಿದ್ರೆ ಇದನ್ನು ಇಂಪ್ರೂವೈಸ್ ಮಾಡ್ಕೊಂಡು ಟಿಪ್ಸ್ ಕೊಡಿ ಸರ್, ಏನಾದರೂ ಸಕ್ಸಸ್ಫುಲ್ ಟಿಪ್ಸ್ ಅಂತಂದರೆ ಇದೇ ಆ ಬ್ಯೂಟಿಫುಲ್ ಟಿಪ್ಸ್. ಈ 5 ಟಿಪ್ಸ್ಗಳನ್ನು ಚಾಚು ತಪ್ಪದೆ ಮಾಡಿದ್ರೆ ಮಕ್ಕಳೇ ಆರಾಮಾಗೆ ನೀವು PUC ಬೋರ್ಡ್ ಎಕ್ಸಾಮಿನೇಷನಲ್ಲೂ ಒಂದೊಳ್ಳೆ ಸ್ಕೋರ್ನ ಮಾಡ್ಬೋದು, KCT ಎಕ್ಸಾಮಿನೇಷನಲ್ಲೂ ಒಳ್ಳೆ ರ್ಯಾಂಕ್ನ ಪಡ್ಕೋಬೋದು, ನೀಟ್ ಎಕ್ಸಾಮಿನೇಷನ್ ಒಂದೊಳ್ಳೆ ರ್ಯಾಂಕನ್ನು ಪಡ್ಕೋಬೋದು. ಏನದು ಸಾರ್ ಅಂತಂದರೆ ಇದೆ. ಮೊದಲನೇದು, ಮೇಕ್ ರಿಯಲಿಸ್ಟಿಕ್ ವೀಕ್ಲಿ ಟೈಮ್ ಟೇಬಲ್. ಮಕ್ಕಳೇ ನಾನು ಹೇಳೋವಂಥದ್ದು ನಿಮಗೆ ಏನಪ್ಪ ಅಂತಂದರೆ ಪ್ರತಿ ವಾರನೂ ಬೇರೆ ಬೇರೆ ಥರ ಇರ್ತವೆ ನಿಮಗೆ. ಫಾರ್ ಎಕ್ಸಾಂಪಲ್ ಫಂಕ್ಷನ್ಗಳಿಗೆ ಹೋಗಿ ಬರ್ಬೋದು, ಹುಷಾರಿಲ್ಲದೆ ಇರ್ಬೋದು, ಅಥವಾ ನಿಮಗೆ ಬೇರೆ ಬೇರೆ ಟೆಸ್ಟ್ಗಳಿರ್ಬೋದು ಕಾಲೇಜ್ಗಳಲ್ಲಿ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಫಸ್ಟು ರಿಯಲಿಸ್ಟಿಕ್ ಟೈಮ್ ಟೇಬಲ್ನ ಮಾಡಿ ಪ್ರತಿ ವಾರ. ಈ ವಾರ ನಾನು ಪ್ರತಿ ದಿವಸನೂ 6 ಗಂಟೆ ಕೂತ್ಕೊಂಡು ಓದ್ತೀನಿ ಅಂತಂದರೆ ನೆಕ್ಸ್ಟ್ ವಾರ ನನಗೆ ಬೇರೆ ಏನಾದರೂ ಬರ್ಬೋದು, ಮೇಕ್ ಇಟ್ 5 hours. ಅಕಸ್ಮಾತ್ ನನಗೆ ಏನೂ ಇಲ್ಲಪ್ಪ ನೆಕ್ಸ್ಟ್ ವಾರ ಫುಲ್ ಫ್ರೀ ಇದ್ದೀನಿ ಅಂತಂದರೆ ಮೇಕ್ 6 hours to 7 hours. ಆ ಥರ ರಿಯಲಿಸ್ಟಿಕ್ ಟೈಮ್ ಟೇಬಲ್. ಆ್ಯಂಡ್ ಆಲ್ಸೋ ಆ 6 hours ಈಕ್ವಲ್ ಆಗಿ ಡಿವೈಡ್ ಮಾಡಿ ನಿಮ್ಮ ಸಬ್ಜೆಕ್ಟ್ಸ್ಗಳಿಗೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಲ್ಯಾಂಗ್ವೇಜನ್ನ ಇಗ್ನೋರ್ ಮಾಡಕೂಡ್ದು. ಓಕೆ, ಮೊದಲನೇದು ಮೇಕ್ ರಿಯಲಿಸ್ಟಿಕ್ ವೀಕ್ಲಿ ಟೈಮ್ ಟೇಬಲ್. ಎರಡನೇದು, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಇನ್ಸ್ಟೆಡ್ ಆಫ್ ಮೆಮೊರೈಸಿಂಗ್. ಈ ಕಾನ್ಸೆಪ್ಟ್ಸ್ಗಳನ್ನು ಬೈ ಹಾರ್ಟ್ ಮಾಡೋದನ್ನು ಬಿಟ್ಟು ಅರ್ಥ ಮಾಡ್ಕೋಬೇಕು. ಡೇ ಟು ಡೇ ಲೈಫಲ್ಲಿ ಇದು ಉಪಯೋಗಕ್ಕೆ ಬರುತ್ತಾ, ಯಾವ ರೀತಿ ಬರ್ತಿದ್ದಾವೆ. ಈಗ ಹೆನ್ರಿ ಲಾ ಅಂತ ಹೇಳಿ ಸೆಕೆಂಡ್ PUC ಹೇಳ್ತೀನಿ. ಸೆಕೆಂಡ್ PUC ಹೆನ್ರಿ ಲಾನ ಅಪ್ಲಿಕೇಶನ್ ಎಲ್ಲಿ? ಕಾರ್ಬೊನೇಟೆಡ್ ಸಾಫ್ಟ್ ಡ್ರಿಂಕ್ಸಲ್ಲಿ. ಹೆಂಗೆ? ಪ್ರೆಷರ್ ಹಾಕಿದಾಗಲೇ ಗ್ಯಾಸ್ಗಳು ಲಿಕ್ವಿಡ್ ಒಳಗೆ ಹೋಗೋವಂಥದ್ದು. ಈ ರೀತಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ನ ಫಸ್ಟ್ ನೀವು ಗ್ರಾಸ್ ಮಾಡ್ಕೋಬೇಕು, ನೀಟಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್ಸ್ಗಳನ್ನು ನೋಡಿ ಸುಮ್ಮನೆ ಏನೋ ಬೈ ಹಾರ್ಟ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೆದ್ರೆ PUC ಬೋರ್ಡ್ ಎಕ್ಸಾಮಿನೇಷನ್ ಒಂದು 70% ತೆಗಿಬೋದು. ಬಟ್ KCT ಎಕ್ಸಾಮಲ್ಲಿ ದೇವರಾಣೆಗೂ ರ್ಯಾಂಕ್ನ ಪಡ್ಕೊಳ್ಳೋಕ್ಕಾಗಲ್ಲ, ನೀಟ್ ಎಕ್ಸಾಮಲ್ಲೂ ಆಗೋದೇ ಇಲ್ಲ, ಮರ್ತು ಬಿಡಿ. ಓಕೆ, ಸೊ ಸ್ಟಾಪ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಮೂರನೇದು, ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಡೈಲಿ. ಮಕ್ಕಳೇ, ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋತೀರಾ, ಅವತ್ತೇ ನೀವೇನು ಮಾಡ್ತೀರಾ ಅಂತಂದರೆ ಆ ಕಾನ್ಸೆಪ್ಟ್ ಮೇಲೆ ನೀವು ಮಾಕ್ ಟೆಸ್ಟ್ನ ಕೊಡಿ. ಅಟ್ಲೀಸ್ಟ್ 15 ಕ್ವಶನ್ಸ್ನ ಸಾಲ್ವ್ ಮಾಡಿ ಆ ಕಾನ್ಸೆಪ್ಟ್ ಮೇಲೆ. ಸರ್ ಕ್ವಶನ್ ಎಲ್ಲಿ ಸಿಗುತ್ತೆ? ಹುಡುಗರ ಅಡ್ವಾನ್ಸ್ಡ್ ಎರಾ ಇದು ಚಾಟ್ GPT ಜೆಮಿನೈನೋ ಅಥವಾ ಕ್ಲಾಡೋ ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಜಸ್ಟ್ ಟೈಪ್ ಮಾಡಿ, ಗಿವ್ ಮಿ 15 ಕ್ವೆಶನ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಅಂತ ಕೊಡುತ್ತೆ. ಪಾಪ ಅದು ನಿಮಗೆ ಆನ್ಸರ್ಸು ಕೊಡುತ್ತೆ, ವಿತ್ ಸಾಲ್ವ್ಡ್ ಸೊಲ್ಯೂಷನ್ಸು ಕೊಡುತ್ತೆ. ನಿಮ್ಗೆಲ್ಲ ಅರ್ಥ ಆಗಿಲ್ವಾ? ನಮ್ಮ ಕಾಮೆಂಟ್ ಸೆಕ್ಷನ್ಲಿ ನನ್ನನ್ನು ಟ್ಯಾಗ್ ಮಾಡಿಬಿಟ್ಟು ಹಾಕಿ, ಸರ್ ಈ ಕಾನ್ಸೆಪ್ಟ್ ನನಗೆ ಅರ್ಥ ಆಗ್ತಿಲ್ಲ ಎಕ್ಸ್ಪ್ಲೇನ್ ಮಾಡಿ, ಈ ಕ್ವಶನ್ ಅರ್ಥ ಆಗ್ತಿಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ಖುದ್ದು ನಾವು ಮಾಡ್ತೀವಿ ನಿಮಗೆ. ಓಕೆ, ಸೊ ಫಸ್ಟ್ ನೀವೇನು ಮಾಡಬೇಕಾಗಿರೋದು ಅಂತಂದರೆ ಟಾಪಿಕ್ ವೈಸ್ ಟೆಸ್ಟ್ನ ಡೈಲಿ ಕೊಡಿ. ಒಂದು ಕಾನ್ಸೆಪ್ಟ್ನ ಅವತ್ತು ಓದ್ತೀರಾ, ಆ ಕಾನ್ಸೆಪ್ಟ್ ಮೇಲೆ ಅಟ್ಲೀಸ್ಟ್ 10 ಕ್ವಶನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್, ರಿವ್ಯೂ ಯುವರ್ ಇಂಪ್ರೂವ್ಮೆಂಟ್ಸ್. ಮಕ್ಕಳೇ, ನಾನು ಆವಾಗಲೇ ಹೇಳಿದ್ನಲ್ಲ, ಪ್ರತಿ ವಾರ ಕೂಡ ನೀವು ಯಾವ ರೀತಿ ಇಂಪ್ರೂವೈಸ್ ಆಗ್ತಿದ್ದೀರಾ, ಸಬ್ಜೆಕ್ಟ್ ವೈಸ್ ಯಾವ ರೀತಿ ತುಂಬ ಸೂಪರಾಗಿ ಅರ್ಥ ಆಗ್ತಿದೆಯಾ, ಅಥವಾ ಎಷ್ಟು ಪರ್ಸೆಂಟೇಜ್ ಅರ್ಥ ಆಗ್ತಿದೆ ಅನ್ನೋದನ್ನು ಎವ್ರಿ ವೀಕ್ ವಿಲ್ ಹ್ಯಾವ್ ಟು ರಿವ್ಯೂ ಯುವರ್ ಸೆಲ್ಫ್. ನೀವೇ ಖುದ್ದು ನಿಮಗೆ ಟೀಚರ್, ನೀವೇ ಸ್ಟೂಡೆಂಟ್.
ಸ್ಟೂಡೆಂಟ್ಗೆ ಅರ್ಥ ಆಗ್ತಿದೆಯಾ, ಓಕೆ ಅವನು ಅಂದ್ಕೊಂಡಿದ್ದಂಥ ಕನಸನ್ನ ಸಾಧಿಸ್ಬೋದಾ, ಅವ್ನು ಅಂದ್ಕೊಂಡಿರುವಂಥ ಪರ್ಸೆಂಟೇಜ್ ರೀಚ್ ಆಗ್ಬೋದಾ ಅಂಥೇಳಿ ಖುದ್ದು ನಿಮಗೆ ನೀವು ರಿವ್ಯೂ ಮಾಡ್ಕೋಬೇಕು, ನಿಮ್ಮ ಇಂಪ್ರೂವ್ಮೆಂಟ್ಸ್ಗಳನ್ನು. ಆ್ಯಂಡ್ ಶಬಾಷ್ ಅನ್ಕೋತಿರ್ಬೇಕು ಪ್ರತಿ ವಾರನೂ ಕೂಡ, ಶಬಾಷ್ ಮಗನೇ ನೆಕ್ಸ್ಟ್ ವೀಕ್ ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳಿ. ಅರ್ಥ ಆಗ್ತಿದಲ್ವಾ? ಹಾಗೆ ನೆಕ್ಸ್ಟ್ ಏನು, ಕನ್ಸಿಸ್ಟೆಂಟ್ಲಿ ರಿಪೀಟ್ ದ ಸೇಮ್ ಪ್ರಾಸೆಸ್. ಮಕ್ಕಳೇ, ಅಫ್ಕೋರ್ಸ್ ಈ 2 ವರ್ಷ ನಿಮಗೆ ಬೋರಿಂಗ್ ಅನಿಸ್ಬೋದು, ಬಟ್ ಟ್ರಸ್ಟ್ ಮೀ, ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್. ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್. ಟ್ರಸ್ಟ್ ಮೀ, ಇಟ್ ಈಸ್ ವರ್ತ್ ಇಟ್. ಈ 2 ವರ್ಷ ನಿಮಗೆ ಬೋರಿಂಗ್ನ ಹೆಂಗಾದರೂ ಮಾಡಿ ಕಳೆದುಬಿಟ್ರೆ, ಇಷ್ಟಪಟ್ಟು ಓದ್ಬಿಟ್ರೆ, ನಿಮ್ಮ ಇನ್ನು ಮಿಕ್ಕಿದಂತಹ 40 years ಆಫ್ ಯುವರ್ ಲೈಫ್, 50 years ಆಫ್ ಲೈಫ್ ಒಳ್ಳೆ ಮಲ್ಲಿಗೆ ಹೂವು ಇದ್ದಂಗೆ ಇರುತ್ತೆ. ಇಲ್ಲ ಅಂತಂದರೆ ಈ ರೋಸ್ ಹೂವುದು ಈ ಮುಳ್ಳುಗಳು ಬರ್ತಾ ಗೊತ್ತಾ, ಅದ್ರ ಮೇಲೆ ನಡೆದಂಗೆ ಆಗುತ್ತೆ. ಇಲ್ಲ ರೋಸ್ ಹೂವು ಥರ ಇರುತ್ತೆ, ಇಲ್ಲ ರೋಸ್ ಹೂವಕ್ಕೆ ಮುಳ್ಳಿರ್ತಾವಲ್ಲ ಅದ್ರ ಮೇಲೆ ನಡೆದಂಗೆ ಆಗುತ್ತೆ. ಸಿಂಪಲ್, ಎರಡೇ, ಬೇರೆ ಏನೂ ಇಲ್ಲ. ಓಕೆ, ಚಾಯ್ಸ್ ನಿಮಗೆ ಬಿಟ್ಟಿದ್ದು ಮಕ್ಕಳೇ. ಈ 2 ವರ್ಷ ಹೇಗೆ ನೀವು ಡೆಡಿಕೇಟೆಡ್ ಆಗಿ ಓದ್ತಿರೋ ಅದ್ರ ಮೇಲೆ ನಿಮ್ಮ ಜೀವನ ಸೂಪರ್ ಆಗಿರುತ್ತೆ. ಹಾಗೆ ಮಕ್ಕಳೇ, ಯಾರಾದರೂ ಈ ವಿಡಿಯೋನ ನೋಡ್ತಿರೋರು ವಿಜೇತ ಅಂದರೆ ಸೆಕೆಂಡ್ PUC ಹುಡುಗರಾಗಿದ್ದರೆ, ನಿಮಗೆ KCET ಎಕ್ಸಾಮಿನೇಷನಲ್ಲಿ ಒಂದೊಳ್ಳೆ ರ್ಯಾಂಕ್ನ, ಸ್ಟೇಟ್ ರ್ಯಾಂಕ್ನ ಪಡ್ಕೋಬೇಕಿತ್ತು ಅಂತಂದರೆ, ವಿಜೇತ 360 KCET ಇಂಟಿಗ್ರೇಟೆಡ್ ಕೋರ್ಸ್ ಅಂತ ನಾವು ಅನೌನ್ಸ್ನ ಮಾಡಿದ್ದೀವಿ. ದಯವಿಟ್ಟು ಆ ಕೋರ್ಸ್ಗೆ ಎನ್ರೋಲ್ ಆಗೋಕ್ಕೆ ಲಿಂಕ್ ಬೇಕು ಅಂತಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕನ್ನ ಬಳಸ್ಕೊಂಡು ನೀವು ಎನ್ರೋಲ್ ಆಗ್ಬೋದು. ಹಾಗೆ ನಿಮ್ಮ ಕನಸುಗಳನ್ನು ಪೂರೈಸ್ಕೋಬೋದು ನಮ್ಮ ಪರೀಕ್ಷೆ ತಂಡದ ಜೊತೆಗೆ. ಓಕೆ, ಸೊ ಇದನ್ನು ಹೇಳ್ತಾ ಮಕ್ಕಳೇ, ಕೊನೆಯದಾಗಿ ಹೇಳ್ತಿರುವಂಥದ್ದು, ಎಲ್ಲ ನನ್ನ ಬ್ಯೂಟಿಫುಲ್ ವಿದ್ಯಾರ್ಥಿಗಳಿಗೆ, ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ನಿಮಗೆ ಯಾವುದೇ ರೀತಿಯ ಕಷ್ಟಗಳಾದರೂ ಕೂಡ ನಿಮ್ಮ ಪ್ರಜ್ವಲ್ ಸರ್ ನಿಮ್ಮ ಜೊತೆಗೆ ಇರ್ತಾರೆ. ಬೋರ್ಡ್ಸ್ನ, KCETನ, ನೀಟ್ನ ಜೊತೆಗೆ ಓದ್ಕೊಂಡು ಹೇಗೆ ಕ್ರ್ಯಾಕ್ ಮಾಡ್ಬೋದು, ಡಾಕ್ಟರ್ ಆಗೋದನ್ನು, ಹೇಗೆ ಇಂಜಿನಿಯರ್ ಆಗ್ಬೋದು ಅಂತ ಹೇಳಿ ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ. ಸೊ ಇದೇ ರೀತಿ ಮತ್ತೊಂದಷ್ಟು ಬೇರೆ ತರುವಂತಹ ವೀಡಿಯೋಸ್ಗಳು ನಿಮಗೂ ಬೇಕಿತ್ತು ಅಂತಂದರೆ, ಯಾವ್ದಾದ್ರು ಕಾನ್ಸೆಪ್ಟ್ಗಳ ಮೇಲೆ ಅಥವಾ ಮೋಟಿವೇಶನ್ ಆಗಿ, ದಯವಿಟ್ಟು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖುದ್ದು ನಾನೇ ನಿಮಗೆ ಎಲ್ಲ ವೀಡಿಯೋಸ್ಗಳನ್ನು ಕೊಡ್ತೀನಿ. ಓಕೆ ಮಕ್ಕಳೇ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಇಷ್ಟನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ಟಡಿ ಪ್ಲ್ಯಾನ್ ಬೇಕಿತ್ತು ಅಂತಂದರೆ, ಕಾಮೆಂಟ್ ಸೆಕ್ಷನಲ್ಲಿ ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ಖುದ್ದು ನಾನೇ ನಿಮಗೆ ಅದು ಹೇಗೆ ಸಕ್ಸಸ್ಫುಲ್ ಆಗಿ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಓಕೆನಾ ಮಕ್ಕಳೇ? ಸೊ ಆಲ್ ದ ವೆರಿ ಬೆಸ್ಟ್ ಒನ್ ಲಾಸ್ಟ್ ಟೈಮ್. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇದೇ ರೀತಿ ಮತ್ತೊಂದಷ್ಟು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಸೊ ಸದ್ಯಕ್ಕೆ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.